ಬನ್ನಿ ಸಾರಿಗೆ ನಾಯಕರ ಜನಾಂಗದಿಂದ ಡಿಸಿಗೆ ಮನವಿ. ಮುಖಂಡರಾದ ಕೆಲಂಬಳ್ಳಿ ಸೋಮನಾಯಕ, ಎಂ ರಾಮಚಂದ್ರ ನೇತೃತ್ವದಲ್ಲಿ ಯಳಂದೂರು ತಾಲೂಕಿನ ಬನ್ನಿ ಸಾರಿಗೆ ಗ್ರಾಮದಲ್ಲಿ ನಾಯಕ ಸಮುದಾಯ ರಾಮ ಮಂದಿರ ನಿರ್ಮಾಣಕ್ಕಾಗಿ ಖರೀದಿಸಿರುವ 6 ಕುಂಟೆ ಜಾಗಕ್ಕೆ 11 ಸ್ಕೆಚ್ ಮಾಡಿಸಿಕೊಡಬೇಕು ಎಂದು ಒತ್ತಾಯಿಸಿ ಗ್ರಾಮದ ಜನಾಂಗದ ಯಜಮಾನರು, ಮುಖಂಡರು, ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲಂಬಳ್ಳಿ ಸೋಮನಾಯಕ, ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ, ಸೇವಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಂಗಪ್ಪ ಅವರ ನೇತೃತ್ವದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬನ್ನಿ ಸಾರಿಗೆ ಗ್ರಾಮದಲ್ಲಿ ನಾಯಕ ಸಮುದಾಯದ 180ಕ್ಕೂ ಅಧಿಕ ಕುಟುಂಬಗಳಿದ್ದು, ಉಪ್ಪಾರ ಸಮುದಾಯದವರಾಗಲಿ ಬೇರೆ ಸಮುದಾಯದವರಾಗಲಿ ಇಲ್ಲ. ನಾಯಕ ಸಮುದಾಯ ಖರೀದಿಸಿರುವ ಜಾಗ ನಮಗೆ ಸೇರಿದ್ದು ಎಂದು ಉಪ್ಪಾರ ಸಮುದಾಯದವರು ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ. ಬಾಬು ಬಿನ್ ಲೇಟ್ ಸೋಮಶೇಖರ ಗೌಡ ಅವರ ಪಿತ್ರಾರ್ಜಿತ ಆಸ್ತಿಯ 1.14 ಕುಂಟೆಯ ಜಮೀನಿನ ಪೈಕಿಯಲ್ಲಿ 6 ಕುಂಟೆ ಜಾಗವನ್ನು ನಾಯಕ ಸಮುದಾಯ ಪರವಾಗಿ ರವಿ ಬಿನ್ ಲೇಟ್ ಗೋಪಾಲ ನಾಯಕ ಅವರ ಹೆಸರಿಗೆ ಯಳಂದೂರು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಬಾಬು ಅವರಿಂದ ಕರಾರು ಮಾಡಿ ಕ್ರಯದ ಅಗ್ರಿಮೆಂಟ್ ಮಾಡಿಕೊಂಡಿದ್ದು, ಆದರೆ ಈ ಸ್ಥಳಕ್ಕೆ ಉಪ್ಪಾರ ಜನಾಂಗದ ಕೆಲವುಗಳು ಗುಂಪು ಕಟ್ಟಿಕೊಂಡು ಬಂದು ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ. ಸರ್ವೆ ಇಲಾಖೆಗೂ ತಕರಾರು ಅರ್ಜಿ ಸಲ್ಲಿಸಿ ತೊಂದರೆ ಕೊಟ್ಟಿದ್ದಾರೆ. ಹಾಗಾಗಿ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಗ್ರಾಮದಲ್ಲಿ ಸಮಸ್ಯೆ ಉದ್ಭವಿಸಿದ್ದು, ಆಗಾಗ ತಾವು ಪರಿಶೀಲಿಸಿ ನಾಯಕ ಸಮುದಾಯದ ಖರೀದಿಸಿರುವ 6 ಕುಂಟೆ 11 ಸ್ಕೆಚ್ ಮಾಡಿಸಿಕೊಡಬೇಕು. ಇಲ್ಲದಿದ್ದರೆ ಯಳಂದೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಮುದಾಯ ವಿವಿಧ ಪ್ರಗತಿಪರ ಸಂಘಟನೆಗಳೊಂದಿಗೆ ಪ್ರತಿಭಟನೆ ಮಾಡುವುದಾಗಿ ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾಯಕ ಜನಾಂಗದ ಮುಖಂಡರಾದ ಜಯಸುಂದರ್, ರಂಗಪ್ಪ, ನಗರಸಭಾ ಮಾಜಿ ಸದಸ್ಯ ಸುರೇಶ್ ನಾಯಕ, ಆರ್ ಸುಂದರ್, ಬಂಗಾರ ನಾಯಕ, ಆರ್ ನಂಜುಂಡಸ್ವಾಮಿ, ರಾಜು, ರಾಮಕೃಷ್ಣ, ಗೋವಿಂದ ನಾಯಕ, ರವಿ, ಕಾಂತರಾಜು, ಪ್ರಕಾಶ್ ನಾಯಕ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಅಲ್ಲ ಈ ಮಾಧ್ಯಮದವ್ರಿಗೆ ಒಂಚೂರು ಗೊತ್ತಾಗ್ಬಿಡಿ ಸರ್, ಎಲ್ಲರಿಗೂ ಇಲ್ಲ ಹೇಳಿ ಕನ್ಕ್ಲೂಷನ್ ಅವ್ರಿಗೆ ಈಗೇನ ಗೊತ್ತಾ ಸರ್, ಇದು ಈಗ ಅವ್ರು ಹೇಳಿರೋ ರಿಪೋರ್ಟು ತಪ್ಪಿದೆ. ನಮಗೆ 101ರಲ್ಲಿ ಸಭೆ ನಂಬರ್ 101ರಲ್ಲಿ 1 ಎಕರೆ ಚಿಲ್ಲರೆ ಇದೆ. 1 ಎಕರೆ ಚಿಲ್ಲರೆನ ಅಳತೆ ಮಾಡಲಿ. ನಮ್ಮ ಅವ್ರ ಜಾಗ ಇದೆ, ಗೌಡನ ಜಾಗ ಇದೆ, ಬಿಡಬೇಕು. ಇಲ್ಲ ಗೌಡನ ಜಾಗ ಇಲ್ಲೋ ಬೇಡ ಅದು. ಬಟ್ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ವಿನಾಕಾರಣ ಬಂದು ಪ್ರಣಾಂಗ ಮಾಡೋದು ಅರ್ಥ ಇಲ್ಲ. ಆ 1 ಎಕರೆ ಏನು ಆ ಚಿಲ್ಲರೆ ಇದೆ, ಅದರಲ್ಲಿ ಮುಂದ್ಗಡೆ ರಸ್ತೆ ಬದಿನ ನಾವು 6 ಗುಂಟೆ ಜಾಗನ ನಾವು ತಗೊಂಡಿದ್ದೇವೆ, ಹತ್ರ ಖರೀದಿ ತಗೊಂಡಿದ್ದೇವೆ. ನಾವು ಅಲ್ಲಿ ಮುಂದ್ಗಡೆ ಸಮುದಾಯ ಭವನ ಇದೆ, ಅದ್ರ ಎದುರುಗಡೆ ಏನಾದ್ರು ಮದುವೆ ಮುಂಜಿ ಆಳೋ ಮೂಳು ಮಾಡ್ಕೊಳಕ್ಕೆ ಅಂತೇಳಿ ಅವ್ರ ಹತ್ರ ಒಪ್ಪಿಸಿ ನಾವು ಆ ಜಮೀನ ತಗೊಂಡಿದ್ದೇವೆ. ಅದನ್ನು ಬಿಟ್ಟು ಇವರು ಸುಮ್ಮನೆ ವಿನಾಕಾರಣ ರಾಯ್ಕ್ ತಗೊಂಡಿದ್ದೇವೆ ನಾವು ಅವ್ರ ಹತ್ರ. ಅದನ್ನ ಬಿಟ್ಟು ಇವರು ಸುಮ್ಮನೆ ವಿನಾಕಾರಣ ಬಂದು ಯಾರೋ ಕೆಲಸಕ್ಕೆ ಬರ್ದಂತ ತಗೊಂಡ್ಬಂದು ಕೂತ್ಕೊಂಡು ಸ್ಟ್ರೈಕ್ ಮಾಡೋದು ಅರ್ಥವಿದೆ ವಿಚಾರ. ಅದರಿಂದ ದಯಮಾಡಿ ನಮಗೆ 1 ಎಕರೆ ಚಿಲ್ಲರೆ ಏನಿದೆ ಗೌಡರದು ಅವ್ರದ್ದು ಅಳತೆ ಮಾಡಬೇಕು. ಅಳತೆ ಮಾಡಿ ಅಳತೆ ಪ್ರಕಾರ ಜಮೀನನ್ನ ಬಿಡಬೇಕು. ಬಿಟ್ಟಾದ್ಮೇಲೆ ಆ ಅಪ್ಪನ ಹತ್ರ ನಾವು ಖರೀದಿ ತಗೊಳಕ್ಕೆ 6 ಗುಂಟೆ ತಗೊಂಡಿದ್ದೀವಿ, ಅದಕ್ಕೆ ನಾವು ಬದ್ಧವಾಗ್ತೀವಿ ಅಷ್ಟೇ. ಅಲ್ಲಿ ಬಂದೀಸರ್ಗೆ ಗ್ರಾಮದಲ್ಲಿ 102/1 102/2 ಒಂದೇ ಸರ್ವ ನಂಬರಲ್ಲಿ 2 ಕೋಡು ಇರ್ತಕ್ಕಂಥದ್ದು. ಅದು 102/1ರಲ್ಲಿ 1 ಎಕರೆ 14 ಗುಂಟೆ ಬಾಬುರವರ ಜಮೀನು ಆಸ್ತಿಯಲ್ಲಿರುತ್ತೆ. ಆದರೆ 102/2 ಅಲ್ಲಿ ಗ್ರಾಮ ಠಾಣ ಆಸ್ತಿ ಇರುತ್ತೆ. ಆ ಗ್ರಾಮ ಠಾಣ ಆಸ್ತಿಯಲ್ಲಿ ಕೆಲವು ಹಕ್ಕುಪತ್ರವನ್ನು ಕೊಟ್ಟು 2 ಜನಾಂಗದವರು ಇದ್ದಾರೆ. ಆದರೆ ಕೆಲವು ಹೆಚ್ಚುವರಿ ಜಾಗ ಅಲ್ಲಿ ಇತ್ತು. ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ನಾವು ಈ ಜಾಗದಲ್ಲಿ ಸ್ಥಳದಲ್ಲಿ ಇತ್ತು ಅಂತ ಹಿಂದೆ ಉಪ್ಪಾರ ಸಮಾಜದವರು ಗೌಡಸ್ಸು ಬೇರೆ ಕುಟುಂಬ, ಅದು ಕೂಚೇಗೌಡ ಅನ್ನೋ ಒಂದು ಕುಟುಂಬದ ಜೊತೆ ಜಗಳಕ್ಕೆ ತೆಗೆದುಕೊಂಡಿದ್ರು. ಆವಾಗ 2 ಕುಟುಂಬದವರು ಉಪ್ಪಾರ ಕಮಿಟಿಯವ್ರ ಮೇಲೆ ಅವರು ನ್ಯಾಯಾಲಯಕ್ಕೆ ದಾವೆ ಹೂಡಿದ್ರು. ಆ ದಾವೆ ಹೂಡಿದಾಗ ಸ್ವಲ್ಪ ಆದ ನಂತರ 2 ಕುಟುಂಬದವರು ಸೇರಿಕೊಂಡು ಅದು ರಾಜಿ ಸಂಧಾನದಲ್ಲಿ ಕಾಂಪ್ರಮೈಸ್ ಪಿಟಿಷನಲ್ಲಿ ಆದರು. ಆ ಕಾಂಪ್ರಮೈಸ್ ಪಿಟಿಷನ್ ಆದ್ದರಿಂದ ವಾಸ್ತವಾಂಶ ಯಾರು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತರಲಿಲ್ಲ. ಅದೇನು ಕೊಟ್ಟಿದ್ರು ಅದನ್ನು ಕಾಂಪ್ರಮೈಸ್ ಮಾಡಿ ಕಳಿಸ್ಬಿಟ್ರು. ಆದರೆ ಅವರು ನ್ಯಾಯಾಲಯದಲ್ಲಿ ಆದೇಶ ಕೊಡುವಾಗ ಯಾವುದೇ ಸರ್ವ ನಂಬರ್ನ ಮೆನ್ಷನ್ ಮಾಡಿ ಕೊಡಲಿಲ್ಲ. ಅಥವಾ ಗ್ರಾಮ ಪಂಚಾಯತ್ ಅವರು ಆ ಸ್ಥಳನ ಮಾಜೂರು ಮಾಡಿಸಲಿಲ್ಲ. ಆ ಸ್ಥಳದಲ್ಲಿ ಇರ್ತಕ್ಕಂಥದ್ದನ್ನ ಹೋಗಿ ಮಾಜೂರು ನೋಡಿದ್ರು. ನೋಡಿದ ತಕ್ಷಣ ಏನು ಮಾಡಿದ್ರು, ಅಳತೆ ಮಾಡಿದೆ ಒಂದು ಅಸೆಸ್ಮೆಂಟ್ನ 11B ಕೊಟ್ಟರು.
ಆ ಪಂಚಾಯತಿಯವರು ಒಂದು ಈ ಸ್ವತ್ತನ್ನ ಮಾಡಬೇಕಾದ್ರೆ ಮೋಜಿನಿಗೆ ಅಂತ ಕಟ್ತಾರೆ. ಮೋಜಿನಿಗೆ ಕಟ್ಟಿದಾಗ ಸರ್ವೆ ಇಲಾಖೆಗೆ ಹೋಗುತ್ತೆ. ಸರ್ವೆ ಇಲಾಖೆಯವರು ಬಂದು ಸ್ಪಾಟ್ನ ಇನ್ಸ್ಪೆಕ್ಷನ್ ಮಾಡಿ ಇದು ರೆವೆನ್ಯೂಗೆ ಬರುತ್ತಾ ಗ್ರಾಮ ಠಾಣಕ್ಕೆ ಬರುತ್ತಾ ಅಂತ ಅವರು ಕನ್ವೆನ್ಷನ್ ಮಾಡಿ ಅವರು ಕೊಡಬೇಕಾದ್ದು ಅವ್ರ ಕರ್ತವ್ಯ. ಆದರೆ ಅವರು ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ, ಇದು ಗ್ರಾಮ ಠಾಣಾ ಆಸ್ತಿಗೆ ಬರಲ್ಲ, ಇದು ಬರ್ತಕ್ಕಂಥದ್ದು ಸರ್ವರ್ ನಂಬರ್ ಅಂತ ಹೇಳಿ ಎಂಡರ್ಸ್ಮೆಂಟ್ ಕೊಟ್ಟಿದ್ರು ಸಹ ಅಲ್ಲಿರ್ತಕ್ಕಂಥ PDO ಸಂಬಂಧಪಟ್ಟಾಗ ನಾಗೇಶು ಲೆಕ್ಕ ಸಹಾಯಕ ಒಬ್ಬ ವ್ಯಕ್ತಿ ಒಂದು ಅಸೆಸ್ಮೆಂಟನ್ನು ಆ ಜನಕ್ಕೆ ಕೊಡ್ತಾನೆ. ನೀವು ಇದ್ದಿದ್ದು ಇಲ್ಲೇ ತಗೊಳ್ಳಿ ನಿಮ್ಮದು ಅಂತ ಕೊಡ್ತಾನೆ. ಅಲ್ಲಿ ಒಂದು ಕಡೆ ಉಪಾರ್ಜನೆಗೂ ಮೋಸ ಮಾಡ್ದಂಗೆ ಆಯಿತು, ಒಂದು ಕಡೆ ಈಗ ಒಬ್ಬ ರೈತ ಕುಟುಂಬಕ್ಕೂ ಮೋಸ ಮಾಡ್ದಂಗೆ ಆಯಿತು. ನಿಜವಾದ ವಾಸ್ತವಾಂಶ ತಲೆಯಿಂದ 3 ತಲೆಯಿಂದ ಬಂದಿರತಕ್ಕಂಥ 1 ಎಕರೆ 14 ಕೋಟಿ ಆಸ್ತಿ ಅದು ಪಿತ್ರಾರ್ಜಿತ ಆಸ್ತಿಯಾಗಿರುತ್ತೆ. ಆ ಆಸ್ತಿಲಿ ಕೆಲವು ಸ್ವತ್ತನ್ನು ಉಪಾಯಿಸ್ಕೊಂಡು ಕೆಲವು ಸ್ವತ್ತನ್ನು ಅವನು ದನ ಕಟ್ಟಿಕೊಳ್ಳೋಕೆ ಹಂಗೆ ಬಿಟ್ಟಿದ್ದ. ಆಸ್ತಿ ವಿಚಾರ ಸೇರೋದಕ್ಕೆ ಅವಕಾಶ ಇಲ್ಲದ ಕಾರಣ ಅವರು ಏನು ಮಾಡಿದ್ರು, ಒಂದು ಸ್ಥಳನ ಹೋಗಿ ಒಂದು ಗೌಡರ ಇದ್ದನಲ್ಲ ಪಕ್ಕದಲ್ಲಿ ನಮ್ಮ ಜನಾಂಗದಲ್ಲಿ ಹೊಂದ್ಕೊಂಡು ಇರ್ತಕ್ಕಂಥ 1 ಎಕರೆ 14 ಕುಂಟೆಯಲ್ಲಿ 6 ಕುಂಟೆ ನಮಗೆ ಬೇಕು ಸ್ವಾಮಿ ಅಂತ ಕೇಳ್ಕೊಂಡಾಗ ಅವ್ರಿಗೆ ದುಡ್ಡು ಕೊಟ್ಟು ಯಳಂದೂರು ಸಬ್ ರಿಜಿಸ್ಟರ್ ಆಫೀಸ್ ಕಚೇರಿಯಲ್ಲಿ ಅವರು ನೋಂದಣಿಯನ್ನು ಮಾಡ್ಕೊಂಡಿರ್ತಾರೆ. ಆ ನೋಂದಣಿ ಮಾಡಿಕೊಂಡು ಮತ್ತೆ ಕ್ರಾಯವಾಗಿ ಮಾಡ್ಕೊಳ್ಬೇಕಾದ್ರೆ 6 ಕುಂಟೆಗೆ ಲೆವೆನಿ ಸ್ಕೆಚ್ದ ಅವಶ್ಯಕತೆ ಇರುತ್ತೆ. ಅದರಂತೆ ಲೆವೆನಿ ಸ್ಕೆಚ್ಗೆ ಅರ್ಜಿಯನ್ನು ನಾಯಕ ಜನಾಂಗದವರು ಹಾಕಿರ್ತಾರೆ. ರವಿ ಎಂಬ ವ್ಯಕ್ತಿ ಅದನ್ನ ಯಜಮಾನಗಳ ಪರವಾಗಿ ಅದನ್ನ ಕ್ರಾಯಕ್ಕೆ ಕರಾರು ಪತ್ರವನ್ನು ಮಾಡಿಕೊಂಡು ಒಂದು ಅರ್ಜಿ ಸಲ್ಲಿಸಿರ್ತಾನೆ. ಆದರೆ ಅಲ್ಲಿ ಕೆಲವರು ವ್ಯಕ್ತಿಗಳು ಏನು ಮಾಡಿರ್ತಾರೆ, ಅದನ್ನು ತಕರಾರು ಮಾಡಿ ಇದನ್ನು ಲೆವೆನಿ ಸ್ಕೆಚ್ನ ಮಾಡೋಕ್ಕೂಡ್ದು ಅಂತ ಹೇಳಿದ್ದಾರೆ. ಆ ಲೆವೆನಿ ಸ್ಕೆಚ್ನ ಮಾಡಬಾರ್ದು ಅಂತ ಹೇಳಿದಾಗ ಅದು ಮತ್ತೆ ಅಲ್ಲಿ ಗಲಾಟೆ ಆಗುವ ಸಂಭವ ಇದೆ. ನಾಯಕ ಸಮಾಜದವರು ನಾವು ದುಡ್ಡು ಕೊಟ್ಟು ತಗೊಂಡ ಆಸ್ತಿಗೆ ನೀವು ಯಾಕೆ ತೊಂದರೆ ಕೊಡ್ತೀರಾ ಅನ್ನೋದು ವಾದ. ಅದೇ ಉಪ್ಪರ್ ಜನಾಂಗದವರು ನಮ್ದು ಇಲ್ಲೇ ಬರುತ್ತೆ ಅನ್ನೋದು ಅವ್ರದ್ದು ವಾದ. ಆದರೆ ಇಲ್ಲಿ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು ಆಸ್ತಿ ಗ್ರಾಮ ಠಾಣಲ್ಲಿ ಅವ್ರ ಜಾಗ ಇದೆ, ಆ ಜಾಗನ ಪತ್ತೆ ಹಚ್ಚಿ ಮಾಡಿ ಕೊಡಬೇಕಾದ್ದು ಸರ್ಕಾರಿ ನೌಕರುಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಸಮಾಜವನ್ನು ಎತ್ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಇಲಾಖೆಗಳಾಗಲಿ ಸಮಾಜದಲ್ಲಿ ಆ ಒಬ್ಬ ಖಾಸಗಿ ವ್ಯಕ್ತಿಗೆ ಸರ್ವ ಜಮೀನು ಗುರುತಿಸ್ಕೊಡ್ತಾ ಇಲ್ಲ, ಅಥವಾ ಗ್ರಾಮ ಠಾಣಾ ಆಸ್ತಿಯನ್ನು ಹಾಗೂ ನಮ್ಮ ಪಕ್ಕದ ಗ್ರಾಮದ ಹಗರ ಗ್ರಾಮದಿಂದ ಕುಂಗಳ್ಳಿ ಸುರಪುರ ಗ್ರಾಮಗಳಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಹೊಂದಿಕೊಂಡಂತೆ ಇರುವ ಎಡ ಮತ್ತು ಬಲಭಾಗಗಳಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಹೊಂದಿಕೊಂಡಂತೆ ಇರುವ ಮನೆಗಳು ಸಂಪೂರ್ಣ ST ಪರಿಶಿಷ್ಟ ಪಂಗಡದ ನಾಯಕ ಜನಾಂಗದ ಮನೆಗಳು ಇರುತ್ತದೆ. ಇದರ ಮಧ್ಯದಲ್ಲಿ ಹಾಗೂ ಅಕ್ಕಪಕ್ಕದಲ್ಲಿ ಉಪ್ಪಾರ ಜನಾಂಗದವರಾಗಲಿ ಅಥವಾ ಬೇರೆ ಜನಾಂಗದವರಾಗಲಿ ಒಬ್ಬರೂ ಸಹ ಒಂದು ಕುಟುಂಬವೂ ಸಹ ವಾಸ ಇರುವುದಿಲ್ಲ. ಎರಡೂ ಕಡೆಯೂ ಸಹ ನಾಯಕ ಜನಾಂಗದವರೇ ಹಾಗೂ ನಾಯಕ ಜನಾಂಗದ ಬಡಾವಣೆಗಳು ಇರುವುದು ಸರಿಯಷ್ಟೇ. ಹಾಗೂ ಈ ರಸ್ತೆ ಎಡಬಲ ಭಾಗದ ಎರಡೂ ಕಡೆಯೂ ಸಹ ಬನ್ನಿಸರಿಯ ಗ್ರಾಮದ ಸರ್ವೆ ನಂಬರು 102/2ರಲ್ಲಿ ವಿಸ್ತೀರ್ಣ 1 ಎಕರೆ 23 ಕುಂಟೆ, ಸರ್ವೆ ನಂಬರು 103ರಲ್ಲಿ ವಿಸ್ತೀರ್ಣ 30 ಕುಂಟೆ ಹಾಗೂ ಸರ್ವೆ ನಂಬರು 104/1ರಲ್ಲಿ ವಿಸ್ತೀರ್ಣ 1 ಎಕರೆ 10 ಕುಂಟೆಯ ಗ್ರಾಮ ಠಾಣಗಳ ಆಸ್ತಿಗಳಲ್ಲಿ ವಾಸಿಸುತ್ತಿದ್ದು ಸರಿಯಷ್ಟೇ. ಆದರೆ ಈ ಹಿಂದೆ 1967, 66, 67ನೇ ಸಾಲಿನಲ್ಲಿ ನಮ್ಮ ನಾಯಕ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ಯಜಮಾನಗಳು, ಮುಖಂಡರುಗಳು ಹಾಗೂ ವಾಲ್ಮೀಕಿ ಸಮಾಜ ಸೇವಾ ಸಮಿತಿಯ ಪದಾಧಿಕಾರಿಗಳು, ನಾಯಕ ಜನಾಂಗ, ಬನ್ನಿಸರಿಯ ಗ್ರಾಮ